ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಮ್ಮ ಗಾರ್ಡಿಯನ್ ಏಂಜಲಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ಸೊ ನಮ್ಮ ಗಾರ್ಡಿಯನ್ ಏಂಜಲ್ ಏನು ಹೇಳಬೇಕಂತ ಅನ್ಕೊಳ್ತಾ ಇದ್ದಾರೆ ಈ ಸಮಯದಲ್ಲಿ ನಮಗೆ ನೋಡೋಣ. ಇವತ್ತಿನ ರೀಡಿಂಗಲ್ಲಿ ಐ ನೋ ಇಟ್ಸ್ ಅ ಸರ್ಪ್ರೈಸ್, ಫಸ್ಟ್ ಟೈಮ್ ಈ ಥರ ಫೇಸ್ ಟು ಫೇಸ್ ರೀಡಿಂಗ್ ಮಾಡ್ತಾ ಇರೋದು ನಮ್ಮ ಚಾನಲಲ್ಲಿ. ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡಿ ಈ ಥರ ವಿಡಿಯೋಸು ನಿಮಗೆ ಇಷ್ಟ ಅಂತ ಹೇಳಿ. ಕಾರ್ಡ್ಸ್ ಕಾಣಿಸೋದಿಲ್ಲ, ಬಟ್ ಐ ಟ್ರೈ ಟು ಶೋ ಕಾರ್ಡ್ಸು ನಾನು ಪುಲ್ ಮಾಡ್ತಾ ಸೊ ಯಾವ ಕಾರ್ಡ್ ನಿಮಗೆ ಬಂದಿದೆ ಅಂತ ಹೇಳಿ. ಸೊ ಶುರು ಮಾಡೋಣ ಇವತ್ತಿನ ಟ್ಯಾರೋ ರೀಡಿಂಗ್ನ. ನಿಮ್ಮ ಗಾರ್ಡಿಯನ್ ಏಂಜಲಿಂದ ಯಾವ ಮೆಸೇಜಸ್ ಇದೆ ಅಂತ ಹೇಳಿ. ಸೊ 2 ಗ್ರೂಪ್ ಇದೆ ನಮಗೆ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕ್ರಿಸ್ಟಲ್, ಲ್ಯಾಬ್ರಡರೈಟ್ ಕ್ರಿಸ್ಟಲ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಶೆಲ್. ಓಕೆ, ಸೊ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಗ್ರೂಪ್ ನಂಬರ್ 1 ನಿಮಗೆ ಈ ಕ್ರಿಸ್ಟಲ್, ಗ್ರೂಪ್ ನಂಬರ್ 2 ನಿಮಗೆ ಈ ಶೆಲ್. ಸೊ ಯಾವುದರಲ್ಲಿ ಮೆಸೇಜ್ ಇದೆ ಅಂತ ಅನ್ನಿಸ್ತಿದೆ ಅದನ್ನು ಗಮನಕ್ಕೆ ತಂದ್ಕೊಳ್ಳಿ. ಮತ್ತು ಕೆಳಗಡೆ ಟೈಮ್ ಸ್ಟ್ಯಾಂಪ್ ಇರುತ್ತೆ, ನಿಮ್ಮ ರೀಡಿಂಗ್ ಯಾವ ಟೈಮಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಆ ಟೈಮ್ ಸ್ಟ್ಯಾಂಪ್ನ ಕ್ಲಿಕ್ ಮಾಡಿ ನಿಮ್ಮ ರೀಡಿಂಗಿಗೆ ನೀವು ಜಂಪ್ ಮಾಡ್ಬೋದು. ಆಲ್ ರೈಟ್, ಸೊ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಆಲ್ ರೈಟ್, ಸೊ ಗ್ರೂಪ್ ನಂಬರ್ 1 ನಿಮಗೆ ಏನು ಮೆಸೇಜ್ ಇದೆ ಈ ಸಮಯದಲ್ಲಿ ನಿಮ್ಮ ಗಾರ್ಡಿಯನ್ ಏಂಜಲಿಂದ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ನೋಡೋಣ. ಮೊದಲನೇದು ನಿಮ್ಮ ಗ್ರೂಪ್ಗೆ ನನಗೆ ಬರ್ತಾ ಇರೋಂಥ ಮೆಸೇಜು, ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಗ್ರೂಪ್ ನಂಬರ್ 1 ಇಟ್ಸ್ ಲೈಕ್ ಯು ನೀಡ್ ಟು ಪ್ರೊಟೆಕ್ಟ್ ಯುವರ್ ಎನರ್ಜಿ. ನಿಮ್ಮ ಎನರ್ಜಿನ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು, ಅಥವಾ ನಿಮ್ಮ ಎನರ್ಜಿ ಫೀಲ್ಡನ್ನು ಪ್ರೊಟೆಕ್ಟ್ ಮಾಡೋದು, ಅಥವಾ ಕ್ಲೆನ್ಸಿಂಗ್ ಮಾಡೋದು, ಅನ್ನೆಸೆಸರಿ ಹೆವಿ ಎನರ್ಜಿನ ರಿಲೀಸ್ ಮಾಡೋದು ನಿಮ್ಮ ಎನರ್ಜಿ ಫೀಲ್ಡಿಂದ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನಿಮ್ಮ ಗಾರ್ಡಿಯನ್ ಏಂಜಲು. ಮೇ ಬಿ ಈ ನಡುವೆ ಸ್ವಲ್ಪ ಟೆನ್ಷನ್ ಇದ್ದಿತ್ತು ಮನೆಯಲ್ಲಿ ಅಂತ ಅಂದ್ಕೊಳ್ತೀನಿ, ಅಥವಾ ಟೆನ್ಷನ್ ಅಥವಾ ಜನರಲ್ ಆಗಿ ಆರ್ಗ್ಯುಮೆಂಟ್ ಅಥವಾ ಡಿಫರೆನ್ಸ್ ಆಫ್ ಒಪಿನಿಯನ್, ಅಥವಾ ಇನ್ ಜನರಲ್ ಆಗಿ ನಿಮಗೆ ಸ್ವಲ್ಪ ಲೋ ಅಂತ ಅನ್ನಿಸಿದ್ರೆ ಎನರ್ಜಿ. ಸೊ ಈ ಟೈಮಲ್ಲಿ ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡೋದು, ಕ್ಲೆನ್ಸ್ ಮಾಡೋದು, ಮತ್ತು ಸಾಲ್ಟ್ ವಾಟರ್ ಬಾತ್ ಮಾಡೋದು. ಫುಲ್ ಮೂನಲ್ಲಿ ನ್ಯೂ ಮೂನ್ ಬರ್ತಾ ಇದೆ, ನ್ಯೂ ಮೂನ್ ವಾಟರಲ್ಲಿ ಅಥವಾ ನ್ಯೂ ಮೂನ್ ಪೀರಿಯಡಲ್ಲಿ ಕಾರ್ಡ್ ಕಟ್ಟಿಂಗ್ ಸೆರೆಮನಿ ಮಾಡೋದು, ಕಾರ್ಡ್ ಕಟ್ ಮಾಡೋದು. ನಿಮಗೆ ಪ್ರಾಕ್ಟೀಸ್ ಕಾರ್ಡ್ ಕಟ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ, ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಸ್ ಇದೆ ಕಾರ್ಡ್ ಕಟ್ಟಿಂಗ್ ವೀಡಿಯೋಸ್, ಅಥವಾ ಕಾರ್ಡ್ ಕಟ್ಟಿಂಗ್ ಮೆಡಿಟೇಷನ್ಸ್ ಅಂತ ಇರುತ್ತೆ. ಸೊ ಅನ್ನೆಸೆಸರಿ ಎನರ್ಜೀಸಿಂದ ನಿಮ್ಮನ್ನು ನೀವು ಸ್ವಲ್ಪ ದೂರ ಇಟ್ಕೊಳ್ಳೋದು, ಅಥವಾ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಈ ಸಮಯದಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋ ಮೆಸೇಜಸ್ ಪ್ರಕಾರ ಮೇ ಬಿ ಸ್ವಲ್ಪ ಓವರ್ ಥಿಂಕು ಕೂಡ ಮಾಡ್ತಿರ್ಬೋದು, ಅಥವಾ ಓವರ್ ಅನಲೈಸ್ ಮಾಡ್ತಿರ್ಬೋದು, ಮೈಂಡಲ್ಲಿ ಸ್ವಲ್ಪ ಬ್ಯುಸಿನೆಸ್ ಇರ್ಬೋದು. ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು ಮೇ ಬಿ ಇದು ಎಕ್ಲಿಪ್ಸಿಂದ ಆಗ್ತಿರ್ಬೋದು. ಎಕ್ಲಿಪ್ಸ್ದು ಹೆವಿ ಎನರ್ಜಿಯಿಂದ ಮೇ ಬಿ ನಿಮಗೆ ಸ್ವಲ್ಪ ಡೆನ್ಸ್ನೆಸ್ ಅಂತ ಅನ್ನಿಸ್ತಿರ್ಬೋದು. ಆರ್ ಯು ಮೇ ಬಿ ಫೀಲಿಂಗ್ ಲಿಟಲ್ ಟಯರ್ಡ್, ಸ್ವಲ್ಪ ಟಯರ್ಡ್ನೆಸ್ ಇರೋವಂಥ ಚಾನ್ಸಸ್ ಇರುತ್ತೆ. ಸೊ ಟ್ರೈ ಟು ಟೇಕ್ ರೆಸ್ಟ್. ನಿಮ್ಮ ಎನರ್ಜಿ ಕ್ಲೆನ್ಸ್ ಮಾಡೋದು, ಸಾಲ್ಟ್ ವಾಟರ್ ಬಾತ್ ಮಾಡೋದು, ನಿಮಗೆ ವೈಟ್ ಲೈಟ್ ಪ್ರೊಟೆಕ್ಷನನ್ನು ನಿಮಗೆ ನೀವು ಹಾಕ್ಕೊಳ್ಳೋದು. ಬೆಳಗ್ಗೆ ಎದ್ದ ತಕ್ಷಣ ಬೆಡ್ಡಿಂದ ಆಚೆ ಬರೋದಕ್ಕೆ ಮುಂಚೆ ಐ ಕಾಲ್ ಇನ್ ವೈಟ್ ಲೈಟ್ ಫಾರ್ ಮೈ ಪ್ರೊಟೆಕ್ಷನ್, ಅಥವಾ ನನ್ನ ಗಾರ್ಡಿಯನ್ ಏಂಜಲ್ನ ನನ್ನ ಪ್ರೊಟೆಕ್ಷನ್ಗೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ಥ್ರೂ ಔಟ್ ದ ಡೇ ಅಂತ ಹೇಳಿ ಅವ್ರನ್ನ ಬೆಳಗ್ಗೆ ಎದ್ದ ತಕ್ಷಣ ಇನ್ವೈಟ್ ಮಾಡೋದು. ದೀಸ್ ಥಿಂಗ್ಸ್ ವಿಲ್ ವರ್ಕ್ ನಿಮಗೆ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು. ಮತ್ತು ಏನಾದರೂ ಮಾತಾಡೋದಕ್ಕೆ ಮುಂಚೆ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಿ, ಯಾಕೆಂದರೆ ಸ್ವಲ್ಪ ಅರ್ಜೆನ್ಸಿನಲ್ಲಿ ಏನು ಅಂತ ಹೇಳಿ ಸ್ವಲ್ಪ ಮನಸ್ತಾಪ ಆಗೋ ಸಾಧ್ಯತೆಗಳು ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಟೇಕ್ ಕೇರ್ ಆಫ್ ವಾಟ್ ಯು ಸ್ಪೀಕ್. ಯಾವ ರೀತಿ ಮಾತಾಡ್ತಿದ್ದೀರಾ ಅಥವಾ ಮಾತಾಡೋ ಅವಶ್ಯಕತೆ ಇದೆಯಾ ಅಂತ ಹೇಳಿ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಮತ್ತು ಅನ್ನೆಸೆಸರಿ ಟೆನ್ಷನನ್ನು ನೀವು ಅವಾಯ್ಡ್ ಮಾಡ್ಬೋದು. ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದು ತುಂಬ ಪ್ರೊಟೆಕ್ಟಿವ್ ಆಗಿರೋ ಥರ ಇದೆ. ಅಬ್ಸಲ್ಯೂಟ್ಲಿ ವಿ ಹ್ಯಾವ್ ಲೈಟ್. ಸೊ ನಿಮ್ಮ ಮೊದಲನೇ ಕಾರ್ಡ್ ಬಂದು ವಿ ಹ್ಯಾವ್ ದ ಕಾರ್ಡ್ ಆಫ್ ಲೈಟ್. ಲೈಕ್ ಆ ಫೈರಲ್ಲಿ ಎಲ್ಲ ಅನ್ನೆಸೆಸರಿ ಥಿಂಗ್ಸನ್ನು ಬರ್ನ್ ಮಾಡ್ತಾ ಇರೋದು, ಅಂದರೆ ನೆಗೆಟಿವಿಟಿನ, ಪ್ರಾಬ್ಲಮ್ಸ್ನ, ಇಶ್ಯೂನ, ಐ ಡೋಂಟ್ ನೋ ವಾಟ್ ಇಟ್ ಈಸ್. ಸೊ ಯು ಆರ್ ರಿಲೀಸಿಂಗ್ ಅ ಲಾಟ್ ಆಫ್ ನೆಗೆಟಿವಿಟಿ ನಿಮ್ಮ ಎನರ್ಜಿ ಫೀಲ್ಡಲ್ಲಿ, ನಿಮ್ಮ ಲೈಫಲ್ಲಿ. ಎಸ್ಪೆಷಲಿ ಇವಾಗ ಎಕ್ಲಿಪ್ಸ್ ಸೀಸನಲ್ಲಿ ದೆರ್ ಇಸ್ ಅ ಲಾಟ್ ಆಫ್ ಅಪ್ಗ್ರೇಡೇಷನ್. ಅಂದರೆ ನಿಮ್ಮ ಎನರ್ಜಿ ಫೀಲ್ಡಲ್ಲಿ ತುಂಬ ಅಪ್ಗ್ರೇಡೇಷನ್ ಆಗ್ತಾ ಇರೋ ಥರ ಇದೆ, ನಿಮ್ಮ ಎನರ್ಜಿ ಎಲಿವೇಟ್ ಆಗ್ತಾ ಇರೋ ಥರ ಇದೆ. ಸೊ ಈ ಟೈಮಲ್ಲಿ ನಿಮ್ಮನ್ನು ನೀವು ಎಕ್ಸಾಕ್ಟ್ಲಿ ಇದೇ ಕಾರ್ಡು ಇದನ್ನೇ ಹೇಳ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲ್. ಈ ಕಾರ್ಡ್ದು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ದಿನ ಬೆಳಗ್ಗೆ ನೀವು ಬೆಡ್ಡಿಂದ ಎದ್ದೇಳಬೇಕಾದ್ರೆ ಈ ರೀತಿ ನೀವು ಪ್ರೊಟೆಕ್ಷನ್ ಹಾಕ್ಕೊಂಡು ನಿಮ್ಮ ಬೆಡ್ಡಿಂದ ಆಚೆ ಬಂದು ಆ ದಿನಚರಿನ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ನಿಮಗೆ ಈ ಸಮಯದಲ್ಲಿ. ಬಿಕಾಸ್ your guardian angel wants to protect you a lot. Absolutely, look at that. There is a lot of awakening, group number 1. ಸೊ ಅವೇಕ್ನಿಂಗ್ ಆಗ್ತಾ ಇರೋ ಥರ ಇದೆ, ನಿಮ್ಮ ಎನರ್ಜಿ ಅಪ್ಗ್ರೇಡ್ ಆಗ್ತಾ ಇರೋ ಥರ ಇದೆ. ಸೊ ಹಳೆ ಎನರ್ಜಿನೆಲ್ಲ ರಿಲೀಸ್ ಮಾಡ್ತಾ ಇರೋ ಥರ ಇದೆ. ಸೊ ಈ ಸಮಯದಲ್ಲಿ ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದು ರೆಸ್ಟ್, ಡ್ರಿಂಕ್ ಅ ಲಾಟ್ ಆಫ್ ವಾಟರ್,
ಸ್ವಲ್ಪ ಬೌಂಡ್ರಿ ಹಾಕೋದು, ಹೆವಿ ಜನರು ಅಥವಾ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ಗೆಲ್ಲ ಇನ್ವಾಲ್ವ್ ಆಗ್ದಿರಾ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಈ ಸಮಯದಲ್ಲಿ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಲಾಟ್. ಅದು ಇಂಪಾರ್ಟೆಂಟ್ ಆಗಿ ಬರ್ತಾ ಇರೋಂಥ ಮೆಸೇಜು. ಆದಷ್ಟು ನೇಚರಿಗೆ ಕನೆಕ್ಟ್ ಮಾಡೋದು, ನೇಚರ್ ವಾಕಿಗೆ ಹೋಗೋದು, ನಿಮ್ಮ ಪಾಡಿಗೆ ನೀವಿರೋದು, ಅಷ್ಟೊಂದು ಬೇರೆಯವರ ಜೀವನದಲ್ಲಿ ಅಥವಾ ಬೇರೆಯವರ ಮ್ಯಾಟರಲ್ಲಿ ನೀವು ಇನ್ವಾಲ್ವ್ ಆಗ್ದಿರಾ ನಿಮ್ಮ ಎನರ್ಜಿನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ವಿಲ್ ಹೆಲ್ಪ್ ಯು. ಯಾಕೆಂದರೆ ಐ ಆಮ್ ಸೀಯಿಂಗ್ ಲೈಕ್ ಬೇರೆಯವರು ಅವ್ರು ಮಾಡಿದ್ದ ತಪ್ಪನ್ನ ನಿಮ್ಮ ಮೇಲೆ ಬ್ಲೇಮ್ ಮಾಡೋ ಸಾಧ್ಯತೆ ಇದೆ. ಇವಾಗ ಅವತ್ತು ನೀವು ಹೇಳಿದ್ರಲ್ಲ ಅಥವಾ ಅವತ್ತು ನೀವು ಇನ್ವಾಲ್ವ್ ಆಗಿದ್ರಲ್ಲ ಅಂತ ಹೇಳಿ ನಿಮ್ಮ ಮೇಲೆ ಹಾಕ್ಬಿಡೋ ಚಾನ್ಸಸ್ ತುಂಬ ಇದೆ ಇವಾಗ. ಬಿಕಾಸ್ ಯುವರ್ ಎನರ್ಜಿ ಇಸ್ ವೆರಿ ವೆರಿ ಸಾಫ್ಟ್ ಆ್ಯಂಡ್ ಫೀಬಲ್. ಸೊ ಪ್ರೊಟೆಕ್ಟ್ ಯುವರ್ ಎನರ್ಜಿ. ಬೇರೆಯವ್ರ ವಿಚಾರಕ್ಕೆ ಅಷ್ಟೊಂದು ಇನ್ವಾಲ್ವ್ ಆಗೋದಕ್ಕೆ ಹೋಗಬೇಡಿ ಸದ್ಯಕ್ಕೆ. ನಿಮ್ಮ ಎನರ್ಜಿನ ನೀವು ಪ್ರೊಟೆಕ್ಟ್ ಮಾಡಿ. ನಿಮ್ಮ ಎನರ್ಜಿ ಎಲಿವೇಟ್ ಆಗ್ತಾ ಇದೆ. ಸೊ ಸಪೋರ್ಟ್ ಯೋರ್ ಸೆಲ್ಫ್. ಈ ಸಮಯದಲ್ಲಿ ಚೆನ್ನಾಗಿ ರೆಸ್ಟ್ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ ದ ಟೈಮ್ ಆಫ್ ಲೆಟ್ಟಿಂಗ್ ಗೋ. ಎಷ್ಟೊಂದು ನೆಗೆಟಿವಿಟಿನ ಅನ್ನೆಸೆಸರಿ ಇದನ್ನೆಲ್ಲ ನೀವು ರಿಲೀಸ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಿಂದ. ವಿ ಹ್ಯಾವ್ ದ ಕಾರ್ಡ್ ಆಫ್ ಲೆಟ್ಟಿಂಗ್ ಗೋ. ಮೇ ಬಿ ಇನ್ನೊಂದು 10 ಡೇಸಲ್ಲಿ ಅಥವಾ ಒಂದು ವೀಕ್ ಆದಮೇಲೆ ಅಥವಾ ಈ ಯುಗಾದಿ ಹಬ್ಬ ಸ್ಟಾರ್ಟ್ ಆಗ್ತಿದ್ದಂಗೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಬೆಟರ್. ಸದ್ಯಕ್ಕೆ ಈ ಹೆವಿ ಎನರ್ಜಿ ಬಂದು ದಿಸ್ ಇಸ್ ಟೆಂಪ್ರರಿ. ಈ ಎನರ್ಜಿ ಎಲ್ಲ ಶಿಫ್ಟ್ ಆಗುತ್ತೆ. ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಬೆಟರ್. ಯು ಆರ್ ಗೋಯಿಂಗ್ ಟು ಫೀಲ್ ಮಚ್ 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 ಅಮೇಝಿಂಗ್. ನಿಮ್ಮ ಎನರ್ಜಿ ಎಲಿವೇಟ್ ಆಗಿರೋದು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಹೆಲ್ತ್ ಇಂಪ್ರೂವ್ ಆಗ್ತಾ ಇರೋದು ಗೊತ್ತಾಗುತ್ತೆ. ಮತ್ತು ಸಡನ್ ಶಿಫ್ಟ್ ಇನ್ ಲೆವೆಲ್ ಆಫ್ ಅವೇರ್ನೆಸ್, ನಿಮ್ಮ ಕಾನ್ಷಿಯಸ್ನೆಸ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿರೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಆಸ್ ಆಫ್ ನಾವು ನೀವು ಮಾಡಬೇಕಾಗಿರೋದು ಈ ಸದ್ಯದ ಪರಿಸ್ಥಿತಿನಲ್ಲಿ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಮತ್ತು ಟು ಪ್ರೊಟೆಕ್ಟ್ ಯುವರ್ ಎನರ್ಜಿ. ನಿಮ್ಮ ಮೈಂಡನ್ನ, ನಿಮ್ಮ ಬಾಡಿನ ನೀವು ಪ್ರೊಟೆಕ್ಟಿವ್ ಆಗಿ ಇಟ್ಕೊಳ್ಳೋದು ಈ ಸಮಯದಲ್ಲಿ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಮೈಂಡಿಂಗ್ ಯುವರ್ ಓನ್ ಬಿಸ್ನೆಸ್, ನಿಮ್ಮ ಕೆಲಸ ನೀವು ಮಾಡ್ಕೊಳ್ತಾ ಜಸ್ಟ್ ಟು ಬಿ ಕಂಫರ್ಟಬಲ್. ಓಕೆ, ಆದಷ್ಟು ರಿಲ್ಯಾಕ್ಸ್ಡ್ ಆಗಿ ಕಂಫರ್ಟಬಲ್ ಆಗಿದ್ದಷ್ಟು ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್ ಈ ಸಮಯದಲ್ಲಿ. ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು ಐ ಮೀನ್ ದೇ ಆರ್ ಓವರ್ ಪ್ರೊಟೆಕ್ಟಿವ್, ಲೈಕ್ ತುಂಬಾ ಪ್ರೊಟೆಕ್ಟಿವ್ ಆಗಿದ್ದಾರೆ ನಿಮಗೆ. ವಿ ಹ್ಯಾವ್ ಏಸ್ ಆಫ್ ಪೆಂಟಕಲ್ಸ್, ಗ್ರೂಪ್ ನಂಬರ್ 1. ಏಸ್ ಆಫ್ ಪೆಂಟಕಲ್ಸ್ ಬಂದು ಹೊಸ ಆಪರ್ಚುನಿಟಿ. ಮತ್ತು ಈ ಕಾರ್ಡು ನನಗೆ ಸ್ಪೆಸಿಫಿಕ್ ಆಗಿ ನಿಮಗೆ ತೋರಿಸ್ತಾ ಇರೋವಂಥದ್ದು ಲೈಕ್ ಈ ಹೊಸ ಎನರ್ಜಿ ನಿಮಗೆ ಫ್ಲೋ ಆಗ್ತಾ ಇರೋದು, ಈ ಎಕ್ಲಿಪ್ಸ್ ಸೀಸನಲ್ಲಿ ಅಪ್ಗ್ರೇಡ್ ಆಗ್ತಾ ಇರೋದು ನಿಮಗೆ ಎನರ್ಜಿ. ಈ ಹೊಸ ಎನರ್ಜಿ ನಿಮ್ಮ ಥ್ರೂ ಮೂವ್ ಆಗ್ತಾ ಇರೋದನ್ನ ತೋರಿಸ್ತಾ ಇದ್ದಾರೆ. ಸೊ ಈ ಎನರ್ಜಿ ನಿಮ್ಮ ಥ್ರೂ ಮೂವ್ ಆಗ್ತಾ ಆಗ್ತಾ ನಿಮ್ಮ ಲೈಫ್ ಬಂದು, ನಿಮ್ಮ ಓವರಾಲ್ ಎನರ್ಜಿ ಫೀಲ್ಡ್ ಬಂದು, ನಿಮ್ಮ ಅವೇರ್ನೆಸ್ ಬಂದು ಎಕ್ಸ್ಪ್ಯಾಂಡ್ ಆಗ್ತಾ ಇರೋದು. ಆ್ಯಂಡ್ ಯು ಆರ್ ಫೀಲಿಂಗ್ ಮಚ್ ಬೆಟರ್. ಮತ್ತು ಆ ಉತ್ಸಾಹ, ಖುಷಿ, ಈ ಹೊಸದನ್ನು ಸಾಧಿಸೋಕ್ಕೆ ಬೇಕಾಗಿರುವಂಥ ಇಂಟ್ರೆಸ್ಟು, ಎವ್ರಿಥಿಂಗ್ ವಿಲ್ ಕಮ್ ಬ್ಯಾಕ್. ಈ ಸ್ವಲ್ಪ ಲೋ ಅನ್ನಿಸ್ತಾ ಇರೋದು, ಡೆನ್ಸ್ ಅನ್ನಿಸ್ತಾ ಇರೋದು ಅಥವಾ ಸ್ವಲ್ಪ ಕಿರಿಕಿರಿ ಇದ್ರೆ ಇಟ್ ಇಸ್ ಟೆಂಪ್ರರಿ. ಬಿಕಾಸ್ ದೆರ್ ಇಸ್ ಅ ಮೇಜರ್ ಆಕ್ಟಿವೇಶನ್ ದಟ್ ಇಸ್ ಗೋಯಿಂಗ್ ಆನ್. ನಿಮಗೆ ಸ್ವಲ್ಪ ಆಕ್ಟಿವೇಶನ್ಸ್ ಆಗ್ತಾ ಇದೆ ಈ ಎಕ್ಲಿಪ್ಸ್ ಸೀಸನಲ್ಲಿ. ವೆರಿ ವೆರಿ ಪವರ್ಫುಲ್ ಎಕ್ಲಿಪ್ಸ್ ನಿಮಗೆ. ಇನ್ ಜನರಲ್ ಆಗಿ ಯುಗಾದಿ ಆದಮೇಲೆ ನಿಮ್ಮ ಎನರ್ಜಿ ಈಸ್ ಗೋಯಿಂಗ್ ಟು ಬಿ ಈವನ್ ಮಚ್ ಬೆಟರ್, ಮಚ್ ಎಲಿವೇಟೆಡ್. ಬಟ್ ಆಸ್ ಆಫ್ ನೌ ಟೇಕ್ ಕೇರ್ ಆಫ್ ಯೋರ್ ಎನರ್ಜಿ, ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್, ಟೇಕ್ ಕೇರ್ ಆಫ್ ಯೋರ್ ಮೈಂಡ್. ಬೌಂಡ್ರಿ ಹಾಕೋದು, ಅನ್ನೆಸೆಸರಿ ವಿಚಾರಕ್ಕೆ ಎಂಟರ್ ಆಗ್ದಿರಾ ನಿಮ್ಮನ್ನು ನೀವು ನೋಡ್ಕೊಳ್ಳೋದು, ಚೆನ್ನಾಗಿ ನೀರು ಕುಡಿಯೋದು, ನೇಚರ್ ಜೊತೆ ಕನೆಕ್ಟ್ ಆಗೋದು, ನಿಮಗೆ ಖುಷಿ ಕೊಡುವಂಥ ಕೆಲಸನ ಮಾಡ್ಕೊಳ್ಳೋದು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮಗೆ ನೀವು ಪ್ರೊಟೆಕ್ಷನನ್ನು ಹಾಕ್ಕೊಳ್ಳೋದು. ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಯು ಈ ಸಮಯದಲ್ಲಿ. ಬಿಕಾಸ್ there is a lot of shift. Okay, that much I can tell. ನಿಮ್ಮ ಗಾರ್ಡಿಯನ್ ಏಂಜಲ್ ಕನ್ಫರ್ಮ್ ಮಾಡ್ತಾ ಇರೋದು ಈ ಸಮಯದಲ್ಲಿ ತುಂಬ ಶಿಫ್ಟ್ಸ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ, ನಿಮ್ಮ ಎನರ್ಜಿ ಫೀಲ್ಡಲ್ಲಿ. ಸೊ ಟೇಕ್ ಇಟ್ ಸ್ಲೋ, ಸ್ವಲ್ಪ ಆರಾಮಾಗಿ ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗೋಣ. ತುಂಬ ರಶ್ ಮಾಡೋದು ಬೇಡ. ಯಾವಾಗ ಇದೆಲ್ಲ ಆಗುತ್ತೆ, ಯಾವಾಗ ಲೈಫ್ ಚೇಂಜ್ ಆಗುತ್ತೆ ಅಂತೆಲ್ಲ ಅರ್ಜೆನ್ಸಿ ಮಾಡ್ದಿರಾ. ಲೆಟ್ಸ್ ಬಿ ಲಿಟಲ್ ಮೋರ್ ಪೇಷಂಟ್ ಆಗಿ ಸ್ಲೋ ಆಗಿ ಮುಂದೆ ಹೋದಾಗ ದೇರ್ ಇಸ್ ಅ ಲಾಟ್ ಆಫ್ ಬ್ಯೂಟಿ ನಮಗೋಸ್ಕರ ವೇಟ್ ಮಾಡ್ತಾ ಇರೋದು ಆನ್ ದ ಅದರ್ ಸೈಡ್. ಓಕೆ, ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ಈ ಸಮಯದಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇರೋದು, ಪ್ರೊಟೆಕ್ಟ್ ಯುವರ್ ಎನರ್ಜಿ, ಟೇಕ್ ಇಟ್ ಸ್ಲೋ, ರಿಲ್ಯಾಕ್ಸ್ ಲಾಟ್.
ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಎಲ್ಲ ಮಾಡ್ತಿದ್ರೆ ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್ ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ನೆಲ್ಲ ಇನ್ನು ಡೀಪ್ ಆಗಿ ತೊಗೊಂಡು ಹೋಗೋದಕ್ಕೆ, ಮೆಡಿಟೇಟ್ ಮಾಡೋದಕ್ಕೆ, ಫಾಸ್ಟಿಂಗ್ ಮಾಡೋದಕ್ಕೆ, ಅಥವಾ ಯಾವುದಾದ್ರೂ ಡೈಟಿ ಗಾಡೆಸಸ್ ಜೊತೆ ಎಲ್ಲ ನೀವು ಕನೆಕ್ಟ್ ಮಾಡ್ತಿದ್ರೆ ಅವ್ರ ಜೊತೆ ಕನೆಕ್ಷನನ್ನು ಇನ್ನೂ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ದಿಸ್ ಇಸ್ ಅ ಫಂಟಾಸ್ಟಿಕ್ ಟೈಮ್ ನಿಮಗೆ, ಲೈಕ್ ಅ ಬ್ರೇಕ್ ಥ್ರೂ. ಈ ಸಮಯದಲ್ಲಿ ನಿಮಗೆ ಬ್ರೇಕ್ ಥ್ರೂ ಬರ್ತಾ ಇರೋವಂಥ ಪೀರಿಯಡ್ ನಿಮ್ಮ ಲೈಫಲ್ಲಿ, ಬಿಕಾಸ್ ವಿ ಹ್ಯಾವ್ ದಿಸ್ ಅಮೇಝಿಂಗ್ ಕಾರ್ಡ್. ಲೈಕ್ ಎಲ್ಲ ಲೈಟು ನಿಮ್ಮ ಕಡೆಗೇನೆ ಹರಿತಾ ಇರೋದು, ಎಲ್ಲ ಗುಡ್ನೆಸ್, ಎಲ್ಲ ಹ್ಯಾಪಿನೆಸ್ ನಿಮ್ಮ ಕಡೆಗೆ ಹರಿದು ಬರ್ತಾ ಇರೋವಂಥ ಒಂದು ಕಾರ್ಡ್ ಇದು. ಸಡನ್ ಆಗಿ ಎಲ್ಲೆಲ್ಲಿ ಏನೇನು ಬ್ಲಾಕೇಜಸ್ ಇತ್ತು, ಯಾವುದೆಲ್ಲ ಒಳ್ಳೆ ವಿಚಾರಗಳು ನಿಮ್ಮ ಜೀವನದಿಂದ ಬರ್ದಿರಾ ತಡೆದಿತ್ತು, ಯಾವ ಬ್ಲಾಕೇಜಸ್ ಇತ್ತು, ಅದೆಲ್ಲ ರಿಲೀಸ್ ಆಗಿ ಈ ಹೊಸ ಸೀಡ್, ದಿಸ್ ಇಸ್ ದ ನ್ಯೂ ಸೀಡ್, ದಿಸ್ ಇಸ್ ದ ನ್ಯೂ ಸೀಡ್, ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇರೋದು. ಕೆಲವ್ರಿಗೆ ಇದು ಹೊಸ ಜಾಬ್, ಕರಿಯರ್ ರೀತಿನಲ್ಲಿ ಎಂಟರ್ ಆಗ್ತಾ ಇರ್ಬೋದು, ಕೆಲವ್ರಿಗೆ ಇದು ರಿಲೇಷನ್ಶಿಪ್ನಲ್ಲಿ ಎಂಟರ್ ಆಗ್ತಾ ಇರ್ಬೋದು, ಅಥವಾ ಇನ್ ಜನರಲ್ ಆಗಿ ನಿಮ್ಮ ಎನರ್ಜಿ ರೇಸ್ ಆಗ್ತಾ ಇರ್ಬೋದು. ಸೊ ದೇರ್ ಇಸ್ ಅ ಲಾಟ್ ಗೋಯಿಂಗ್ ಆನ್ ಗ್ರೂಪ್ ನಂಬರ್ 1. ಬಟ್ that only this is important for you. ನಿಮ್ಮನ್ನು ನೀವು ನೋಡ್ಕೊಳ್ಳೋದು. ಸಿ ದಿಸ್ ಇಸ್ ದ ಕಾರ್ಡ್ ಆಫ್ ನರ್ಚರಿಂಗ್. ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋದು, ಮತ್ತು ಸ್ವಲ್ಪ ಸ್ಲೋ ಆಗಿ, ಇಟ್ಸ್ ಓಕೆ, ಸ್ವಲ್ಪ ಪೇಷನ್ಸ್ ಆಗಿರೋದು, ಬಿಕಾಸ್ ಇಟ್ ಈಸ್ ಆಲ್ ಹ್ಯಾಪನಿಂಗ್. ಡೌಟ್ ಪಡ್ದಿರಾ, ಕ್ಯಾನ್ ವಿ ಟೇಕ್ ಇಟ್ ಸ್ಲೋ, because everything is going to be all right. Number 11 ತೋರಿಸ್ತಾ ಇದ್ದಾರೆ. Recording time is 11 right now. So basically everything is going to be all right. As of now, take it slow and rest, take care of yourself. There's a lot of breakthrough. Group number 1, I'm super happy for you. Adu nimma guardian angel inda messages. I know it is a quick message, and also ivattu video reading ಮಾಡ್ತಾ ಇರೋದ್ರಿಂದ I think this is enough first time ಗೆ ಈ ಶಾರ್ಟ್ ಅಂಡ್ ಸ್ವೀಟ್ ರೀಡಿಂಗು. ಸೊ ದಟ್ ಇಸ್ ವಾಟ್ ವಿ ಹ್ಯಾವ್. ನಿಮ್ಮ ಗಾರ್ಡಿಯನ್ ಏಂಜಲ್ ಇಂದ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇರ್ಸತ್ತೆ ಜಾಸ್ತಿ ಮಾಡಿ ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸೊ ಗ್ರೂಪ್ ನಂಬರ್ 2 ನಿಮ್ಮ ರೀಡಿಂಗು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಗ್ರೂಪ್ ನಂಬರ್ 2, ನೀವು ಈ ಶೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಗಾರ್ಡಿಯನ್ ಏಂಜಲಿಂದ ಮೆಸೇಜಸ್ಸು. ಇವತ್ತು ಈ ಸಮಯದಲ್ಲಿ ನೀವೇನು ಕೇಳಬೇಕು, ಏನು ತಿಳ್ಕೊಬೇಕು ನೋಡೋಣ. ನಿಮ್ಮ ಗಾರ್ಡಿಯನ್ ಏಂಜಲ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಓಕೆ, ಸೊ ಮೊದಲನೇದು ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋವಂಥ ಮೆಸೇಜು, ಲೈಕ್ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕಂದರೆ ಗ್ರೂಪ್ ನಂಬರ್ 1ಗೂ ಅವರ ಗಾರ್ಡಿಯನ್ ಏಂಜಲ್ ಬಂದು ರಿಲ್ಯಾಕ್ಸ್ ಅಂತ ಹೇಳ್ತಾ ಇದ್ರು. ಸೊ ನಿಮ್ಗೂ ಇಟ್ ಲುಕ್ಸ್ ಲೈಕ್ ಯು ಹ್ಯಾವ್ ಟು ರಿಲ್ಯಾಕ್ಸ್ ಅ ಲಿಟಲ್ ಬಿಟ್. ಸ್ವಲ್ಪ ನೀವು ಅನ್ಕೊಂಡಿರೋ ಥರ ಆಗದೆ ಇರ್ಬೋದು, ಅಥವಾ ನೀವು ಅನ್ಕೊಂಡಿದ್ದಕ್ಕಿಂತ ಡಿಫ್ರೆಂಟಾಗಿ ಆಗ್ತಾ ಇರ್ಬೋದು. ಏನೇನಾದರೂ ನೀವು ಸ್ವಲ್ಪ ಡೌಟ್ ಪಡ್ತಿರ್ಬೋದು. ಸೊ ಐ ಸೆನ್ಸ್ ಅ ಲಾಟ್ ಆಫ್ ಡೌಟ್ ಆ್ಯಂಡ್ ವರಿ ಆ್ಯಂಡ್ ಕನ್ಸರ್ನ್ ನಿಮ್ಮ ಸುತ್ತ ಈ ಸಮಯದಲ್ಲಿ. ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು, ಡೋಂಟ್ ಡೌಟ್, ಇಟ್ಸ್ ಓಕೆ. ಕೆಲವೊಂದು ಸಮಯ ನಾವು ಅನ್ಕೊಂಡಿರೋ ಥರ ಆಗಲಿಲ್ಲ ಅಂತ ಅಂದ್ರೂ ದೇರ್ ಇಸ್ ಅ ಬೆಟರ್ ಪ್ಲಾನ್ ಯೂನಿವರ್ಸ್ ಇಂದ, ಆ್ಯಂಡ್ ವಿ ನೋ ದೇರ್ ಇಸ್ ಅ ಬೆಟರ್ ಪ್ಲಾನ್. ರಿಲ್ಯಾಕ್ಸ್, ಡೋಂಟ್ ಡೌಟ್. ನಿಮ್ಮನ್ನಾಗಲಿ, ನಿಮ್ಮ ಟ್ಯಾಲೆಂಟ್ಸ್ನಾಗಲಿ, ನಿಮ್ಮ ಸ್ಕಿಲ್ಸ್ನಾಗಲಿ, ಅಥವಾ ನೀವು ನಡೀತಾ ಇರೋ ದಾರಿನಾಗಲಿ, ಇನ್ ಜನರಲ್ ಆಗಿ ಡೋಂಟ್ ಡೌಟ್ ಇಟ್, ಬಿಕಾಸ್ ದೇರ್ ಇಸ್ ಸಮಥಿಂಗ್ ಬೆಟರ್ ದಟ್ ಈಸ್ ಹ್ಯಾಪನಿಂಗ್. ಮೇ ಬಿ ದೇರ್ ವಾಸ್ ಸೆಟ್ ಬ್ಯಾಕ್ಸ್, ಏನಾದರೂ ಸೆಟ್ ಬ್ಯಾಕ್ಸ್ ಆಗಿದ್ರೆ, ಅಥವಾ ನೀವು ಅನ್ಕೊಂಡಿದ್ದು ಆಗಲಿಲ್ಲ, ಅಥವಾ ವೇಟ್ ಮಾಡ್ತಿದ್ರೆ, ಅಥವಾ ಡಿಲೇಸ್ ಆಗ್ತಿದ್ರೆ, ಎಸ್ಪೆಷಲಿ ಸ್ವಲ್ಪ ಇಂಪೇಷನ್ಸ್ ಏನಾದರೂ ಇದ್ದರೆ ನಿಮ್ಮ ಓವರಾಲ್ ಎನರ್ಜಿನಲ್ಲಿ ಈ ಸಮಯದಲ್ಲಿ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು ರಿಲ್ಯಾಕ್ಸ್. ನೀವು ಓವರ್ ಥಿಂಕ್ ಮಾಡೋದ್ರಿಂದ ಅದು ಫಾಸ್ಟಾಗಿ ಆಗಿಬಿಡೋದಿಲ್ಲ, ಅಥವಾ ಇಮ್ಮಿಡಿಯೇಟಾಗಿ ನಿಮಗೆ ರಿಸಲ್ಟ್ ಬರೋದಿಲ್ಲ. ಯಾವ ಸಮಯಕ್ಕೆ ಆಗಬೇಕು ಆ ಸಮಯಕ್ಕೆ ಆಗೋದು. ಸೊ ದ ಮೋರ್ ಯು ರಿಲ್ಯಾಕ್ಸ್, ದ ಫಾಸ್ಟರ್ ಇಟ್ ವಿಲ್ ಹ್ಯಾಪನ್. ನಾವು ರಿಲ್ಯಾಕ್ಸ್ ಮಾಡಿದಷ್ಟು ಇನ್ನೂ ಬೇಗ, ಅಥವಾ ಇನ್ನೂ ಈಸಿಯಾಗತ್ತೆ, ಬೇಗ ಮತ್ತು ಈಸಿ ಎರಡೂ. ಸೊ ಆಲ್ ಯು ಹ್ಯಾವ್ ಟು ಡೂ ನೌ ಈಸ್ ರಿಲ್ಯಾಕ್ಸ್ ಅ ಲಿಟಲ್ ಮೋರ್. ಈ ಪೈನಾಪಲ್ ಎಲ್ಲ ತೋರಿಸ್ತಾ ಇದ್ದಾರೆ. ಲೈಕ್ ಪೈನಾಪಲ್ ಶೆಲ್ ಬಂದು ಇಟ್ ವಿಲ್ ಬಿ ಸೋ ಹಾರ್ಡ್, ಬಟ್ ಒಳಗಡೆ ಹಣ್ಣು ಬಂದು ಇಟ್ ವಿಲ್ ಬಿ ಡಿಫ್ರೆಂಟ್ ಆಲ್ ಟುಗೆದರ್. ಸೊ ಯಾವುದೂ ನಾವು ನೋಡೋ ಥರ ಇಲ್ಲ, ಅದು ಹಾರ್ಡ್ ಸರ್ಫೇಸ್ ಅಂತ ಮಾತ್ರಕ್ಕೆ ಅದರಲ್ಲಿ ರಿಸಲ್ಟ್ ಇಲ್ಲ ಅಂತಲ್ಲ, ಅಥವಾ ಅದು ನಾವು ಅಂದ್ಕೊಂಡಿದ್ದಲ್ಲ ಅಂತಲ್ಲ. ದೇರ್ ಇಸ್ ಸಮಥಿಂಗ್ ಬೆಟರ್, ಆರ್ ನಿಮಗೆ ಡಿಲೇ ಆಗಿ ಬಂದ್ರೂ ದಿಸ್ ಈಸ್ ಎಕ್ಸಾಕ್ಟ್ಲಿ ದ ರೈಟ್ ಟೈಮಿಂಗ್ ನಿಮಗೆ ನಿಮ್ಮ ಜೀವನದಲ್ಲಿ ಇದು ಬರೋದಕ್ಕೆ. ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು, ಸೊ ಐ ನೋ ದೇ ಆರ್ ಸೀಯಿಂಗ್ ಯು, ನಿಮ್ಮನ್ನ ನೋಡ್ತಾ ಇದ್ದಾರೆ,
ಇದ್ದಾರೆ. ಸೊ ನೀವು ವರಿ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದಾರೆ, ನೀವು ಟೆನ್ಷನ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದಾರೆ. ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದು ವಿ ಸಿ ಯು ಆರ್ ವರೀಡ್. ಸೊ ರಿಲ್ಯಾಕ್ಸ್ ಅಂತ ಹೇಳ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲು. ಫಸ್ಟ್ ಆಫ್ ಆಲ್ ನಿಮಗೆ ದ ಮೋರ್ ಯು ರಿಲ್ಯಾಕ್ಸ್ ದ ಈಸಿಯರ್ ಇಟ್ ವಿಲ್ ಗೆಟ್. That is your affirmation actually. The more you relax, the easier it will get anta heli. Very, very interesting. Yeah. Okay. ನಿಮ್ಮ ಗಾರ್ಡಿಯನ್ ಏಂಜಲ್ ಬಂದು ನಿಮ್ಮ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ ಈ ಸಮಯದಲ್ಲಿ. ಲುಕ್ ಎಟ್ ದ ಬ್ಯೂಟಿಫುಲ್ ಕಾರ್ಡ್ ನಿಮಗೆ ಬರ್ತಾ ಇರೋದು. ಸೊ ವಿ ಹ್ಯಾವ್ ಯುವರ್ ಗಾರ್ಡಿಯನ್ ಏಂಜಲ್ ನಿಮಗೆ ವಿಸ್ಪರ್ ಮಾಡ್ತಾ ಇರೋದು, ನಿಮಗೆ ಮೆಸೇಜ್ನ ತರ್ತಾ ಇರೋದು, ನಿಮಗೆ ಕಂಫರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು. ಇಟ್ಸ್ ಓಕೆ, ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ಹೇಳ್ತಾ ಇರೋದು. ಐ ಆಮ್ ಸೋ ಹ್ಯಾಪಿ ಟು ಸಿ ನಿಮಗೆ ಬಂದಿರುವಂಥ 2 ಕಾರ್ಡೂ ಅಷ್ಟೇ. ಸೊ ನಿಮಗೆ ನಿಮ್ಮ ಗಾರ್ಡಿಯನ್ ಏಂಜಲು ತುಂಬ ಕ್ಲೋಸ್ ಆಗಿದ್ದಾರೆ ಈ ಸಮಯದಲ್ಲಿ. ಮತ್ತು ಇಂಪಾರ್ಟೆಂಟಾಗಿ ಅವರು ಹೇಳ್ತಾ ಇರೋದು ಬಿಲೀವ್ ಅಂತ ಹೇಳಿ. ನಿಮ್ಮ ನಂಬಿಕೆನ ಕಳ್ಕೊಳ್ಬೇಡಿ. ಕೆಲವೊಂದು ಡಿಲೇಸ್ ಆಗಿದ್ದ ಮಾತ್ರಕ್ಕೆ ಅದು ಯಾವತ್ತೂ ಆಗಲ್ಲ ಅಂತ ಅಲ್ಲ, ಅಥವಾ ಬೇರೆ ಇನ್ಯಾವುದು ಒಳ್ಳೇದಾಗಲ್ಲ ಅಂತಲ್ಲ. ಇಟ್ ಈಸ್ ಜಸ್ಟ್ ಅ ಟೆಂಪ್ರರಿ ಸ್ಲೋನೆಸ್, ಡಿಲೇ ಆರ್ ಸೆಟ್ ಬ್ಯಾಕ್ಸ್. ಯಾವುದು ಯಾವ ಸಮಯಕ್ಕೆ ಆಗಬೇಕು ಆ ಸಮಯಕ್ಕೆ ಆಗೇ ಆಗತ್ತೆ. ಸೊ ಡೋಂಟ್ ಓವರ್ ಥಿಂಕ್, ಬಿಕಾಸ್ ಇಟ್ಸ್ ನಾಟ್ ರಿಯಲ್. ಇದು ಬರೀ ಟೆಂಪ್ರರಿ ಸೆಟ್ ಬ್ಯಾಕ್ಸ್ ಅಥವಾ ಟೆಂಪ್ರರಿ ಸ್ಲೋನೆಸ್, ಬಟ್ ಇದು ರಿಯಾಲಿಟಿ ಅಲ್ಲ. ಬಿಕಾಸ್ ದೇರ್ ಇಸ್ ಅ ಟ್ರೂತ್, ದೇರ್ ಇಸ್ ಸಮಥಿಂಗ್ ಬೆಟರ್. ಆರ್ ಇದು ಬರೋ ಅಂಥ ಪೀರಿಯಡ್ ಅಥವಾ ಟೈಮಿಂಗ್ ಬಂದು ವಿಲ್ ಬಿ ಪರ್ಫೆಕ್ಟ್ಲಿ ಟೈಮ್ಡ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಗಾರ್ಡಿಯನ್ ಏಂಜಲು. ಬಿಕಾಸ್ ದೇರ್ ಇಸ್ ಸೋ ಮಚ್ ಕಮಿಂಗ್ ಇನ್ ಟು ಯುವರ್ ಲೈಫ್. ನಿಮ್ಮ ಲೈಫಿಗೆ ಬರ್ತಾ ಇರೋದು ಮೇ ಬಿ ನೀವು ಇದ್ರ ಬಗ್ಗೆ ಕನಸು ಕಾಣ್ತಾ ಇರ್ಬೋದು, ಅಥವಾ ನೀವು ಮ್ಯಾನಿಫೆಸ್ಟ್ ಮಾಡೋ ಪ್ರಯತ್ನ ಪಡ್ತಿರ್ಬೋದು, ಅಥವಾ ನಿಮ್ಮ ಮೈಂಡಲ್ಲಿ ಈ ಆಲೋಚನೆ ಪದೇ ಬರ್ತಿರ್ಬೋದು. ಸೊ ಇದು ಓವರ್ ಆಗಿ ಬರ್ತಾ ನಿಮ್ಮ ಮೈಂಡಲ್ಲಿ ನೀವು ಇದನ್ನು ಓವರ್ ಥಿಂಕ್ ಮಾಡ್ತಿರ್ಬೋದು, ಇದು ಯಾವತ್ತಿಗೂ ಆಗಲ್ಲ. ಸೊ ದಟ್ ಈಸ್ ಆಲ್ ಅಂತ ಹೇಳಿ ಸ್ವಲ್ಪ ಟೆನ್ಷನಲ್ಲಿ ಇರ್ಬೋದು. ಐ ಸಿ ಅ ಲಾಟ್ ಆಫ್ ಸ್ವಲ್ಪ ಡಿಲೇ, ಸ್ವಲ್ಪ ಸೆಟ್ ಬ್ಯಾಕು, ಅಥವಾ ಸ್ವಲ್ಪ ಕನ್ಫ್ಯೂಷನು, ಡೌಟ್, ಓವರ್ ಥಿಂಕಿಂಗ್ ಇದ್ರ ಬಗ್ಗೆ ಮಾಡ್ತಿದ್ರೆ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು ರಿಲ್ಯಾಕ್ಸ್, ವಿ ಆರ್ ವಿತ್ ಯು. ಓಕೆ, ಸೊ ಅದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ಅವರು ನಿಮ್ಮ ಜೊತೆ ಇದ್ದಾರೆ, ನೀವೊಬ್ಬರೇ ಅಲ್ಲ ಅಂತ ಹೇಳ್ತಾ ಇರೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮೆಸೇಜ್ ನಮಗೆ. ಬೇರೆ ಇನ್ನೇನು ಮೆಸೇಜ್ ಬರುತ್ತೆ ಬಿಡುತ್ತೆ ನಮಗೆ ಈಗ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಆಲ್ ವಿ ನೋ ಈಸ್ ಅವರು ನಿಮ್ಮ ಜೊತೆ ಇದ್ದಾರೆ, ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವ ಟೈಮಿಗೆ ಏನನ್ನು ತರಬೇಕು ನಿಮ್ಮ ಜೀವನಕ್ಕೆ, ಯಾವುದು ಕರೆಕ್ಟ್ ಆಗಿರೋ ಅಂಥದ್ದು ನಿಮ್ಮ ಜೀವನಕ್ಕೆ, ಅದು ನಮಗಿಂತ ನಮ್ಮ ಗಾರ್ಡಿಯನ್ ಏಂಜಲ್ಸ್ಗೆ, ಯೂನಿವರ್ಸ್ಗೆ, ಹೈಯರ್ ಪವರ್ಸ್ಗೆ ಚೆನ್ನಾಗಿ ಗೊತ್ತಿರತ್ತೆ. ಸೊ ಲೆಟ್ಸ್ ಟ್ರಸ್ಟ್ ದ ಪ್ರಾಸೆಸ್. ಓಕೆ, ಲೆಟ್ಸ್ ಟ್ರಸ್ಟ್ ದ ಪ್ರಾಸೆಸ್, ಬಿಲೀವ್ ಅಂತ ಹೇಳ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲು. ಆ್ಯಂಡ್ ಐ ನೋ, ಐ ಕ್ಯಾನ್ ಫೀಲ್ ಇಟ್. ಯಾಕೆಂದರೆ ಟೆನ್ಷನಲ್ಲಿದ್ದಾಗ ಅದು ಆ ರೀತಿ ಆಗೋದಿಲ್ಲ, ಸ್ವಲ್ಪ ಓವರ್ ಥಿಂಕ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಲೆಟ್ಸ್ ಬಿಲೀವ್ ಇಟ್ ಇಸ್ ಪಾಸಿಬಲ್. ವೆರಿ ಬ್ಯೂಟಿಫುಲ್. ಯಾಕಂದರೆ ಈ ಕಾರ್ಡಲ್ಲೂ ಹೇಳ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲ್ ಥಿಂಗ್ಸ್ ಬಂದು ಸ್ವಲ್ಪ ಸ್ಲೋ ಆಗಿದೆ. ವಿಚಾರಗಳು ಅಥವಾ ಸಂದರ್ಭಗಳು ಅಥವಾ ಜನರು ಇರ್ಬೋದು, ಸ್ವಲ್ಪ ಸ್ಲೋ ಮೂವಿಂಗ್ ಎನರ್ಜಿ ಇದೆ. ನಾವು ಅಂದ್ಕೊಂಡ ಥರ ಆಗದೆ ಇರ್ಬೋದು, ಅಂದ್ಕೊಂಡಿದ್ದ ಟೈಮಿಂಗಲ್ಲಿ ಆಗದೆ ಇರ್ಬೋದು. ಸೊ ದೇರ್ ಆರ್ ಸಮ್ ಡಿಲೇಸ್, ಸಮ್ ಸೆಟ್ ಬ್ಯಾಕ್ಸ್ ಅಥವಾ ಡೌಟ್ಸ್ ಜಾಸ್ತಿ ಇರೋದು ನಮ್ಮ ಲೈಫಲ್ಲಿ ಈ ಸಮಯದಲ್ಲಿ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು ಈ ಸಮಯದಲ್ಲಿ ರಿಲ್ಯಾಕ್ಸ್, ಬಿಕಾಸ್ ಸಮಥಿಂಗ್ ಬೆಟರ್ ಇಸ್ ಕಮಿಂಗ್, ಅಥವಾ ಸಮಥಿಂಗ್ ಬ್ರ್ಯಾಂಡ್ ನ್ಯೂ ಇಸ್ ಕಮಿಂಗ್. ಇದೇ ಥರ ಸ್ಟ್ಯಾಗ್ನೆನ್ಸಿನಲ್ಲಿರಲ್ಲ. ಥಿಂಗ್ಸ್ ವಿಲ್ ಚೇಂಜ್ ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಗೋಯಿಂಗ್ ಫಾರ್ವರ್ಡ್. ನೀವು ಮುಂದೆ ಹೋಗ್ತೀರಾ, ಅಥವಾ ನೀವು ಈ ಸ್ಟೆಪ್ಸ್ನ ತೊಗೊಳ್ತೀರಾ, ಅಥವಾ ನೀವು ಅಂದ್ಕೊಂಡಿರೋದನ್ನು ನೀವು ಅಚೀವ್ ಮಾಡ್ತೀರಾ. ಯು ವಿಲ್ ಮ್ಯಾನೇಜ್ ಥಿಂಗ್ಸ್ ಮಚ್ ಬೆಟರ್. ಸೊ ದಿಸ್ ಇಸ್ ಟೆಂಪ್ರರಿ. ಈ ಎನರ್ಜಿ ಟೆಂಪ್ರರಿ, ಈ ಡೌಟ್ಸು, ಈ ಫಿಯರು, ಇದೆಲ್ಲ ಟೆಂಪ್ರರಿ. ಸೊ ಕೀಪ್ ಗೋಯಿಂಗ್ ಫಾರ್ವರ್ಡ್. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ರಿಲ್ಯಾಕ್ಸ್ ಮಾಡಿ, ಮತ್ತು ನೋ ದಟ್ ನಿಮ್ಮ ಗಾರ್ಡಿಯನ್ ಏಂಜಲ್, ನಿಮ್ಮ ಹೈಯರ್ ಪವರ್ಸ್ ನಿಮ್ಮ ಜೊತೆ ಇದ್ದಾರೆ ಈ ಸಮಯದಲ್ಲಿ ಅಂತ ಹೇಳಿ. ಬಿಕಾಸ್ ದೇ ಸಿ ನೀವು ವರಿ ಮಾಡ್ಕೊಳ್ತಾ ಇರೋದು, ಆ್ಯಂಡ್ ದೇ ವಾಂಟ್ ಟು ಕಂಫರ್ಟ್ ಯು ಆ್ಯಂಡ್ ಟೆಲ್ ಯು ದ್ಯಾಟ್ ಇಟ್ಸ್ ಓಕೆ, ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ಹೇಳಿ. ದಟ್ ಇಸ್ ದ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ಬ್ಯೂಟಿಫುಲ್ ಕಾರ್ಡ್ಸ್. ಗ್ರೂಪ್ ನಂಬರ್ 2 ನಿಮಗೆ ಬರ್ತಾ ಇರೋವಂಥದ್ದು ವಿ ಹ್ಯಾವ್ ಲಿಬರೇಷನ್. ಲೈಕ್ ಈ ಫ್ರೀಡಮ್, ನೀವು ಫ್ರೀಡಮನ್ನು ಕೇಳ್ತಾ ಇರ್ಬೋದು, ಅಥವಾ ನೀವು ಜಾಬ್ ಚೇಂಜ್ ಕೇಳ್ತಾ ಇರ್ಬೋದು, ಅಥವಾ ಯಾವುದಾದ್ರೂ ಜಾಬಿಗೆ ಅಪ್ಲೈ ಮಾಡಿರ್ಬೋದು. ಇನ್ ಜನರಲ್ ಆಗಿ ಯು ಹ್ಯಾವ್ ಆಸ್ಕ್ಡ್ ಫಾರ್ ಸಮಥಿಂಗ್ ಬೆಟರ್. ನೀವಿರೋ ಸಿಚುವೇಶನ್ಗಿಂತ
ಬೇರೆ ಏನೋ ವಿಭಿನ್ನವಾಗಿ ಏನೋ ಕೇಳಿದ್ದೀರಾ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಸೆಲೆಬ್ರೇಟ್ ಎವ್ರಿಥಿಂಗ್. ನಿಮ್ಮ ಸುತ್ತ ಆಲ್ರೆಡಿ ಏನು ಚೆನ್ನಾಗಿ ಆಗ್ತಾ ಇದೆ ಅದನ್ನು ಸೆಲೆಬ್ರೇಟ್ ಮಾಡಿ, ನಿಮ್ಮ ಸುತ್ತ ಇರೋ ಖುಷಿನ ಹುಡ್ಕೋದಕ್ಕೆ ಶುರು ಮಾಡಿ, ಬ್ಲೆಸ್ಸಿಂಗ್ಸ್ನ ಕಳಿಸೋದಕ್ಕೆ ಶುರು ಮಾಡಿ, ಗ್ರೇಟ್ಫುಲ್ ಆಗಿರೋದಕ್ಕೆ ಶುರು ಮಾಡಿ. ಆಲ್ರೆಡಿ ಏನು ಚೆನ್ನಾಗಿ ನಡೀತಿದೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಬಿಕಾಸ್ ದಿಸ್ ಬ್ಯೂಟಿಫುಲ್ ಪವರ್ಫುಲ್ ವೈಬ್ರೆಂಟ್ ಎನರ್ಜಿ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾ ಇರೋದು ನೋಬಡಿ ಕ್ಯಾನ್ ಸ್ಟಾಪ್. ಸೊ ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೂ, ಈಗ ಸದ್ಯಕ್ಕೆ ಏನಾಗ್ತಾ ಇದೆ, ಇಟ್ ಈಸ್ ಡೆಫಿನೆಟ್ಲಿ ವೆರಿ ವೆರಿ ಟೆಂಪ್ರರಿ ಎನರ್ಜಿ. ಆಸ್ ಆಫ್ ನೌ ಆಲ್ ಯು ಹ್ಯಾವ್ ಟು ಡೂ, ನೀವು ಮಾಡಬೇಕಾಗಿರೋದು ಈ ಸಮಯದಲ್ಲಿ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ಸೆಂಡ್ ಔಟ್ ಗ್ರ್ಯಾಟಿಟ್ಯೂಡ್, ಬಿಲೀವ್ ದಟ್ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮ ಜೊತೆ ಇದ್ದಾರೆ, ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳಿ. ಆ್ಯಂಡ್ ಬಿಲೀವ್ ದಟ್ ಯೂನಿವರ್ಸ್ ಇಸ್ ವಿತ್ ಯು, ಆ್ಯಂಡ್ ಬಿಲೀವ್ ದಟ್ ದೆರ್ ಇಸ್ ಬೆಟರ್ ಪ್ಲ್ಯಾನ್. ಆ್ಯಂಡ್ ದಿಸ್ ಇಸ್ ಟೆಂಪ್ರರಿ. ಈ ಎನರ್ಜೀಸ್ ಎಲ್ಲ ಟೆಂಪ್ರರಿ, ಈ ಫೀಲಿಂಗ್ಸ್ ಎಲ್ಲ ಟೆಂಪ್ರರಿ. ಇಟ್ ವಿಲ್ ಶಿಫ್ಟ್. ಮೇ ಬಿ ಎಕ್ಲಿಪ್ಸಿಂದಾಗಿ ಸ್ವಲ್ಪ ಸ್ಲೋ ಇರ್ಬೋದು ಎನರ್ಜಿ, ಬಟ್ ಇಟ್ ವಿಲ್ ಪಿಕ್ ಅಪ್ ವೆರಿ ವೆರಿ ಫಾಸ್ಟ್. ಓಕೆ, ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ಶಿಫ್ಟ್. ಈ ಏಪ್ರಿಲ್ 8 ಆದಮೇಲೆ ಈ ಯುಗಾದಿ ಎನರ್ಜಿ ಸ್ಟಾರ್ಟ್ ಆಗ್ತಾ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ಚೇಂಜಸ್ ಮತ್ತು ಶಿಫ್ಟ್ಸ್ ಎಲ್ಲನೂ. ಸೊ ನಿಮ್ಮ ಗಾರ್ಡಿಯನ್ ಏಂಜಲು ಇವತ್ತಿನ ರೀಡಿಂಗಲ್ಲಿ ಬಂದಿರೋದು ಪ್ಯೂರ್ಲಿ ನಿಮ್ಮನ್ನು ಕಂಫರ್ಟ್ ಮಾಡೋದಕ್ಕೆ ಮತ್ತು ಅವರು ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳೋದಕ್ಕೆ. ಓಕೆ, ಸೊ ಅದು ಇವತ್ತಿನ ರೀಡಿಂಗು. ಗ್ರೂಪ್ ನಂಬರ್ 2 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಹಾಗೆ ಈ ಥರ ರೀಡಿಂಗ್ ನಿಮ್ಗೆ ಇಷ್ಟನಾ ಫೇಸ್ ಟು ಫೇಸ್ ಅಂತ ಹೇಳಿ ಕೆಳಗಡೆ ಕಮೆಂಟಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.